ಹಲೋ ಮಕ್ಕಳ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ SG ಸರ್. ಅಂಡ್ ಈ ಸತಿ ನಿಮಗೆ ಹೇಳ್ಕೊಡಕ್ಕೆ ಬರ್ತಿರೋದಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತು ಈಕ್ವಿ ಡಿಸ್ಟೆನ್ಸ್ ಮೇಲೆ ಪ್ರಾಬ್ಲಮ್ಸ್. ವಿಲ್ ಓನ್ಲಿ ಸಾಲ್ವ್ ಪ್ರಾಬ್ಲಮ್ಸ್ ಟುಡೇ. ನೆಕ್ಸ್ಟ್ ಸೆಷನ್ ಬಂದ್ಬಿಟ್ಟು ನಿಮಗೆ ಏನಿರುತ್ತೆ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಸೆಂಟ್ರಾಯ್ಡ್ ಇವೆಲ್ಲ ಹೇಳ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ವಿಲ್ ಸಾಲ್ವ್ ದಿಸ್ ಕ್ವಶನ್. ಫೈಂಡ್ ಅ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ವಿಚ್ ಇಸ್ ಈಕ್ವಿ ಡಿಸ್ಟೆಂಟ್. ಈಕ್ವಿ ಡಿಸ್ಟೆಂಟ್ ಅಂದ್ರೆ ಅರ್ಥ ಏನು? ಈಕ್ವಲ್ ಡಿಸ್ಟೆನ್ಸ್. ಓಕೆ, ಯಾವ ಆಕ್ಸಿಸ್ ಮೇಲಿದೆ? ಎಕ್ಸ್ ಆಕ್ಸಿಸ್ ಮೇಲಿದೆ. ಎಕ್ಸ್ ಆಕ್ಸಿಸ್ ಮೇಲಿದ್ರೆ ಏನಾಗುತ್ತೆ? y 0 ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ವಾಟ್ ಹ್ಯಾಪನ್ಸ್? y is equal to 0. What is the formula for equidistant? ಯಾವಾಗ y 0 ಆದಾಗ? You already know x minus x1 whole square plus y1 square. Yes. Next, x minus x2 whole square plus y2 square. Getting or not? Very good. So now x minus x1 ಏನಿದೆ ಮಕ್ಕಳ? So this is your x1, this is your y1, this is your x2, this is your y2. Okay. ಸೊ ಕಮ್ಮಿಂಗ್ ಟು ದಿಸ್ ಪಾರ್ಟ್, 2 ಇದೆ ಅಂದರೆ 2 ಹಾಕೊಳ್ಳಿ, ಹೋಲ್ ಸ್ಕ್ವೇರ್. ಇದು ಬಂದು -5 ಇದೆ, -5 ಹೋಲ್ ಸ್ಕ್ವೇರ್. ಎಕ್ಸ್ ಏನಿದೆ ಗೊತ್ತಿಲ್ಲ, ಗೊತ್ತಿಲ್ಲದಿರೋದು ಹಾಗೆ ಬರೀಬೇಕು. x2 ಏನಿದೆ -2 ವಿಚ್ ಬಿಕಮ್ಸ್ +2 ಪ್ಲಸ್ y2 ಸ್ಕ್ವೇರ್ ಬಂದ್ಬಿಟ್ಟು 9 ಸ್ಕ್ವೇರ್. ಸೊ 9 ಹೋಲ್ ಸ್ಕ್ವೇರ್. ಓಕೆ, ಸೊ ನಾನು ಇದನ್ನು ಈ ಕಡೆ ತೊಗೊಂಬಂದ್ರೆ, ಈ x+2 ಈ ಕಡೆ ತೊಗೊಂಬಂದ್ರೆ ಎಕ್ಸ್ ಏನಾಗುತ್ತೆ ಆಗ? ಎಕ್ಸ್ -2 whole square minus x+2 whole square is equal to ಇದು 5 ಸ್ಕ್ವೇರ್ ಆ ಕಡೆ ಹೋಗುತ್ತೆ. ಇಟ್ ಬಿಕಮ್ಸ್ 25 -25 ಪ್ಲಸ್ 81. ಗೆಟಿಂಗ್ ಆರ್ ನಾಟ್? ಎಸ್ ಆರ್ ನೋ? ಸೊ ಇದಕ್ಕೆ ನಿಮಗೆ ಒಂದು ಫಾರ್ಮುಲಾ ಇದೆ, ನಾನು ಆ ಫಾರ್ಮುಲಾ ಕೊಡ್ತೀನಿ ನೋಡಿ. a+b ಹೋಲ್ ಸ್ಕ್ವೇರ್ ಮೈನಸ್ a ಮೈನಸ್ b ಹೋಲ್ ಸ್ಕ್ವೇರ್ ಈ ಫಾರ್ಮೆಟಲ್ಲಿ ಇತ್ತು ಅಂದರೆ ನಿಮಗೆ ಸಿಗೋವಂಥದ್ದು ಇಟ್ ಈಸ್ 4 × a × b. ಅಕಸ್ಮಾತ್ ಇದು ಉಲ್ಟಾ ಆಗೋಯ್ತು ಅಂತ ಅನ್ಕೊಳ್ಳಿ, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಮಕ್ಕಳ, ಉಪಯೋಗಕ್ಕೆ ಬರುತ್ತೆ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ a+b ಹೋಲ್ ಸ್ಕ್ವೇರ್ ಈ ರೀತಿ ಇದೆ ಅಂದರೆ ಯು ವಿಲ್ ಬಿ ಗೆಟಿಂಗ್ -4ab. ಓಕೆ, ಸೊ ಇದು ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಫಾರ್ಮುಲಾ, ಕೆಲಸಕ್ಕೆ ಬರುತ್ತೆ. ಸೊ ಈಗ 4ab ಇಲ್ಲಿ ಬಂದು ಏನು ಬರುತ್ತೆ? ಮೈನಸ್ ಇದೆ, ಮೈನಸ್ ಇದೆ. ಸೊ ಯು ವಿಲ್ ಬಿ ಗೆಟಿಂಗ್ -4ab. -4 × a ಬಂದು ಎಕ್ಸ್, ಬಿ ಬಂದ್ಬಿಟ್ಟು ಏನಿದೆ? ಇಟ್ ಈಸ್ ನಥಿಂಗ್ ಬಟ್ 2 is equal to ಎಷ್ಟು ಬರುತ್ತೆ? -25 ಪ್ಲಸ್ 81 you will be getting 56 ಬರುತ್ತೆ. ಓಕೆ, 4 2 is 8, -8x is equal to 56, which implies x is equal to -56 divided by 8. -56 divided by 8 ಯಾವ್ದು ಬರುತ್ತಪ್ಪ? 8 7s. So you will be getting implies x is equal to -7. So that is your answer. Yes or no? Able to understand? Shall we move for the next problem? ಓಕೆ, ಇದಕ್ಕೆ ಕೋಆರ್ಡಿನೇಟ್ ಪಾಯಿಂಟ್ ಬರೀಬೇಕು ಅಂದರೆ, ಕೋಆರ್ಡಿನೇಟ್ ಪಾಯಿಂಟ್ ಅಂದರೆ ಪಿ ಆಫ್ ಎಕ್ಸ್ ಕಾಮ ವೈ ಬರೀತೀರಾ ಅಂತಂದರೆ, ಎಕ್ಸ್ ಏನಿದೆ ಮಕ್ಕಳ ಸಿಕ್ಕಿದೆ -7, ವೈ ಏನು? ವೈ ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ y 0. ಸೊ ದಿಸ್ ವಿಲ್ ಬಿ 0. ದಿಸ್ ಇಸ್ ಯುವರ್ ಕೋಆರ್ಡಿನೇಟ್ ಪಾಯಿಂಟ್. ಓಕೆ, ಎಸ್. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಂಡಿರಿ ದಯವಿಟ್ಟು, ಉಪಯೋಗಕ್ಕೆ ಬರುತ್ತೆ, ಅವಾಗವಾಗ ಬರುತ್ತೆ. ಸೊ ಇದೆಲ್ಲ ಕ್ವಾಡ್ರಾಟಿಕ್ ಈಕ್ವೇಷನ್ ಮಕ್ಕಳ. ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಇದೆಲ್ಲ ಈಸಿ ಆಗೋಗುತ್ತೆ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂತಂದರೆ ನಿಮ್ಮ ಇದು ಕೋಆರ್ಡಿನೇಟ್ ಜಾಮೆಟ್ರಿ. ಐ ಲವ್ ದಿಸ್ ಚಾಪ್ಟರ್ ಆ್ಯಕ್ಚುಲಿ. ಸೊ ಈಗ ಅದೇ ರೀತಿ ಇನ್ನೊಂದು ಕ್ವಶನ್ ಕೊಡ್ತೀನಿ, ಯು ಸಾಲ್ವ್ ದಿಸ್ ಕ್ವಶನ್. ನಾನು ಮಾಡೋದಕ್ಕೆ ಹೋಗಲ್ಲ, ನಿಮಗೆ ಬೇಕಂದರೆ ಟೈಮು ಕೊಡ್ತೀನಿ. ಫೈಂಡ್ ಎ ಪಾಯಿಂಟ್ ಆನ್ ವೈ ಆಕ್ಸಿಸ್. ಸೊ ಆಗಲೇ ಎಕ್ಸ್ ಆಕ್ಸಿಸಲ್ಲಿ ಇತ್ತು, ಏನು 0 ಆಗಿತ್ತು? y 0 ಆಗಿತ್ತು. ಈಗ y ಆಕ್ಸಿಸ್ ಮೇಲೆ ಇದೆ, ಏನು 0 ಆಗಬೇಕು? x 0 ಆಗಬೇಕು. ವಿಚ್ ಇಸ್ ಈಕ್ವಿ ಡಿಸ್ಟೆಂಟ್, ವಿಚ್ ಈಸ್ ಈಕ್ವಿ ಡಿಸ್ಟೆಂಟ್. ಓಕೆ, ಫ್ರಮ್ ಪಾಯಿಂಟ್ a ಆಫ್ 6, 5 ಆ್ಯಂಡ್ b ಆಫ್ -4, 3. ಓಕೆ, b ಆಫ್ -4, 3. ಸೊ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ಓಕೆನಾ? ಸೊ ಆಲ್ರೆಡಿ ಹೇಳಿಕೊಟ್ಟಿದ್ದೆ ನಾನು, ಇದು ಏನು ದೊಡ್ಡ ಕ್ವಶನ್ ಏನಲ್ಲ, ವೆರಿ ಈಸಿ ಕ್ವಶನು. ವೈ ಆಕ್ಸಿಸ್ ಮೇಲೆ ಇದೆ ಅಂದರೆ ಏನು 0 ಆಗಬೇಕು? ಎಕ್ಸ್ ಶುಡ್ ಬಿ 0. ಕರೆಕ್ಟ್ ಅಲ್ಲ? ಎಸ್ ಆರ್ ನೋ? ಓಕೆ, ಸಾಲ್ವ್ ಮಾಡಿ. ಈಗ ಸಾಲ್ವ್ ಮಾಡಿದ್ರೆ ಏನೇನು ಬರುತ್ತೆ? ಎಕ್ಸ್ 0 ಆಗೋಗಿದೆ, ದೆನ್ y - y1 ಹೋಲ್ ಸ್ಕ್ವೇರ್ ಪ್ಲಸ್ x1 ಸ್ಕ್ವೇರ್ ಇಸ್ ಈಕ್ವಲ್ ಟು y - y2 ಹೋಲ್ ಸ್ಕ್ವೇರ್ ಪ್ಲಸ್ x2 ಸ್ಕ್ವೇರ್. ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅನ್ನೋದು. ಸ್ವಲ್ಪ ಸ್ಪೀಡ್ ಅಪ್ ಆಗಬೇಕು ಮಕ್ಕಳು, ನೀವು ಫಾಸ್ಟಾಗಿ ಮಾಡಬೇಕು, ನನ್ನ ಜೊತೆನೇ ಮಾಡ್ಕೊಂಡು ಹೋಗಿ. ಸೊ y ಮೈನಸ್ ವಾಟ್ ಈಸ್ y1 ಪಾಯಿಂಟ್ಸ್ ಹಾಕೊಂಬಿಡಿ, ತಿರ್ಗಾ ಮಾಡ್ತೋಗ್ತೀರಾ. x1 y1 x2 y2. ಓಕೆ, ಸೊ y1 ಏನಿದೆ ಅಲ್ಲಿ 5 ಇದೆ,
ಹೋಲ್ ಸ್ಕ್ವೇರು ಪ್ಲಸ್ x1 ಏನಿದೆ 6 ಇದೆ, ಯು ಕ್ಯಾನ್ ರೈಟ್ 6 ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬರುತ್ತೆ, y ಜಾಗದಲ್ಲಿ y ಬರೀರಿ, y2 ಬಂದು -3 ಇದೆ, ಹೋಲ್ ಸ್ಕ್ವೇರ್ ಬರ್ತದೆ. ಓಕೆ, ಪ್ಲಸ್ x2 ಸ್ಕ್ವೇರ್ ಅಂದ್ರೆ ಏನು, ಏನಿದೆ x2 ಸ್ಕ್ವೇರ್ -4 ಹೋಲ್ ಸ್ಕ್ವೇರ್. ಓಕೆ, ಗೆಟಿಂಗ್ ಆರ್ ನಾಟ್? ಸೊ ಇದಕ್ಕೆ ನೆಕ್ಸ್ಟ್ ಸಾಲ್ವ್ ಮಾಡ್ಕೊಂಡು ಹೋದ್ರೆ ನೀವೇನು ಬರುತ್ತೆ, a ಮೈನಸ್ ಬಿ ಹೋಲ್ ಸ್ಕ್ವೇರು y ಸ್ಕ್ವೇರು ಪ್ಲಸ್ 25a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ -2ab 10y ಪ್ಲಸ್ 6 6 36 ಇಸ್ ಈಕ್ವಲ್ ಟು y -3 ಹೋಲ್ ಸ್ಕ್ವೇರ್ ಏನು ಬರುತ್ತೆ, y ಸ್ಕ್ವೇರು ಪ್ಲಸ್ 9 ಮೈನಸ್ 6y ಪ್ಲಸ್ 4 4 16. ಯಾವುದೇ ಕ್ಯಾನ್ಸಲ್ ಆಗುತ್ತೆ, y ಸ್ಕ್ವೇರು ಮನೆಗೆ ಹೋಗ್ತು, ಮನೆಗೆ ಹೋದರೆ ಉಳ್ಕೊಳ್ಳೋದೇನು ಅದನ್ನ ನೀವೇ ಬರೀಬೇಕು. -10y ಈ ಕಡೆ ಇದೆ, -10y -6y ಕಡೆ ಬಂದರೆ ಪ್ಲಸ್ 6y ಆಗುತ್ತೆ. ಎಸ್ ಆರ್ ನೋ? 25 ಪ್ಲಸ್ 36. ಸೊ 25 ಪ್ಲಸ್ 6 ಬಂದ್ಬಿಟ್ಟು ಎಷ್ಟಾಗುತ್ತೆ, 31 ಆಗುತ್ತೆ. ಸೊ 31 ಪ್ಲಸ್ 30 61. ಸೊ ಪ್ಲಸ್ 61 ಆಗುತ್ತೆ. ಸೊ ಈಸ್ ಈಕ್ವಲ್ ಟು ಅಗೇನ್ 9 ಪ್ಲಸ್ 16 ಇದೆ, 9 ಪ್ಲಸ್ 16 ಎಷ್ಟಾಗುತ್ತೆ, 4 ಪ್ಲಸ್ 5, ದಿಸ್ ಈಸ್ 25. ಓಕೆ, ಗೆಟಿಂಗ್ ಆರ್ ನಾಟ್? ಸೊ ಈಗ -10y ಪ್ಲಸ್ 6y, ದಿಸ್ ವಿಲ್ ಬಿ -4y. ಎಸ್ ನೋ? ಈ ಪ್ಲಸ್ 61 ಆ ಕಡೆ ವರೆ ಇಟ್ ಬಿಕಮ್ಸ್ -61, 25 -61. ಸೊ ದೆನ್ ವಾಟ್ ಈಸ್ ದ ವ್ಯಾಲ್ಯೂ? ಓಕೆ, ಸೊ ಇದನ್ನು ನೀವು ಸಪ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 1136. ಓಕೆ, ಸೊ ದಿಸ್ ಐ ವಿಲ್ ಬಿ ರೈಟಿಂಗ್ ಇಟ್ ಆಸ್ ಇಂಪ್ಲೈಸ್ -4y is equal to -36. So y is equal to -36 divided by 4. So what is -36 divided by 4? ಯಾವ ಟೇಬಲ್ಸ್ ಇಂದ ಓದ್ ಮಕ್ಕಳ? 4 9s. ಓಕೆ, so y will be 9. So coordinate point ಹೇಗೆ ಬರೀತೀರಾ, p of x, y can be written as x ಏನಿದೆ 0 ಇದೆ, 0, 9. So this is your coordinate point. Yes, no? Able to understand? Okay, so we'll move on to next problem. ಸೊ ವಾಟ್ ಡಸ್ ದ ನೆಕ್ಸ್ಟ್ ಪ್ರಾಬ್ಲಮ್ ಸೇ? ನೋಡಿ ಮಕ್ಕಳ, ಈಗ ನಾನು ಈ ಎಲ್ಲ ಸಮ್ಸು ನಾನು ಏನು ಮಾಡ್ತಾ ಇದ್ದೀನಿ, ದಿಸ್ ಈಸ್ ಫಾರ್ ಯುವರ್ ಹೆಲ್ಪಿಂಗ್ಗೆ. ಆ್ಯಂಡ್ ಎಷ್ಟೋ ಜನ ನಿಮಗೆ ಫೌಂಡೇಶನ್ ಹಾಕೊಡೋದಿಲ್ಲ. ಸೊ ಮ್ಯಾಕ್ಸಿಮಮ್ ಟೀಚರ್ಸ್ ನಮ್ಮ ಸ್ಟೇಟ್ ಸಿಲೆಬಸ್ ಬೋರ್ಡಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ದೇ ಆರ್ ಮೇಕಿಂಗ್ ಯು ಪೀಪಲ್ ಟು ಬೈ ಹಾರ್ಟ್ ದ ಫಾರ್ಮುಲಾ. ದಟ್ ಈಸ್ ನಾಟ್ ದ ವೇ ಇಟ್ ಈಸ್ ಡನ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಹೆಂಗೆ ಬಂತು ಅಂತ ಗೊತ್ತಿರಬೇಕು. ಹೆಂಗೆ ಬಂತು ಅಂತ ಗೊತ್ತಿದ್ರೆ ಹೆಂಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ದಿಲ್ಲ? ನೆವರ್ ಎವರ್ ಬೈ ಹಾರ್ಟ್ ದ ಫಾರ್ಮುಲಾಸ್. ಅರ್ಥ ಮಾಡ್ಕೊಳ್ಳಿ, ಅದರಿಂದ ಏನು ಥಿಯರಿ ಇದೆ, ಅದು ಹೇಗೆ ಬಂತು ಅಂತ, ಅದು ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವಿಲ್ ಗೋ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಇಸ್ ನೆಕ್ಸ್ಟ್ ಕ್ವಶನ್ ಸರ್? ಸೊ ಎ ಪಾಯಿಂಟ್ ಈಸ್ ಆನ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಇದೆ ಅಂದ್ರೆ ಏನು ಮಕ್ಕಳ ಅರ್ಥ? y0 ಅಂತ ಅರ್ಥ. ಸೊ ಎಕ್ಸ್ ಆಕ್ಸಿಸ್ which is at a distance of 2√3. ಇದು ಮಜಾ ಬಂತು. ಫ್ರಮ್ ದ ಪಾಯಿಂಟ್ ಚೈಲ್ಡ್ ಸಮ್ಮೇನೆ ಮಾಡ್ಬೋದು 7, -4. ಓಕೆ, ಸೊ ಅವ್ರು ಕೇಳ್ತಿರೋದು ಹೌ ಮೆನಿ ಸಚ್ ಪಾಯಿಂಟ್ಸ್ ಆರ್ ದೇರ್ ಅಂತ. ಹೌ ಮೆನಿ such points are there? Question mark. So if it is x-axis, ಏನರ್ಥ? y0 ಅಂತ ಅರ್ಥ. So if this y is 0, y is equal to 0 ಅಂದ್ರೆ, so this is your points. ಅರ್ಥ ಆಗ್ತಿದೆಯಲ್ಲ? ಸೊ x ಮೈನಸ್ ಏನಿದೆ 7 ಇದೆ ಹೋಲ್ ಸ್ಕ್ವೇರ್ ಪ್ಲಸ್ y ಇಲ್ಲ, y 0 ಆಗೋಗಿದೆ. ಸೊ ನಿಮಗೆ ಫಾರ್ಮುಲಾ ಬರೋದ್ರೆ ಅರ್ಥ ಆಗುತ್ತೆ. ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಲ್ಲ ಮಕ್ಕಳ, ಪದೇ ಬೇಸಿಕ್ಸ್ ಇಂದ ಹೇಳ್ಕೊಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು d ಸ್ಕ್ವೇರ್. ದಿಸ್ ಈಸ್ ಯುವರ್ ಫಾರ್ಮುಲಾ. ಓಕೆನಾ? ಅವ್ರು ಕೇಳ್ತಿರೋದೇನು, ಆನ್ ಎಕ್ಸ್ ಆಕ್ಸಿಸ್ ಇದೆ ಅಂತ ಅರ್ಥ. ಅಂದರೆ ಸೊ y ಪಾಯಿಂಟು 0 ಆಗುತ್ತೆ. ಸೊ ಇಲ್ಲಿ ನೀವು ಹೇಗೆ ಬರ್ಕೊಬೋದು ಅಂದರೆ, ಇದನ್ನು x1, ದಿಸ್ ಈಸ್ ಯುವರ್ y1 ಅಂತ ತೊಗೊಂಡ್ರೆ x - x1 ಹೋಲ್ ಸ್ಕ್ವೇರ್, y - y1 ಹೋಲ್ ಸ್ಕ್ವೇರ್. ಓಕೆ, ಈಕ್ವೇಷನ್ ಹಾಕಿ ಎಕ್ಸ್ ಪಾಯಿಂಟ್ನ ನೀವು ಕಂಡುಹಿಡಬೇಕು. ಹೌ ಮೆನಿ ಸಚ್ ಪಾಯಿಂಟ್ಸ್ ಅಂತ ಕೇಳಿದಾಗ ಅರ್ಥ ಮಾಡ್ಕೊಬೇಕು. ಹೌ ಮೆನಿ ಸಚ್ ಪಾಯಿಂಟ್ಸ್ ಅಂತ ಕೇಳಿದಾಗ
ನೀವೇ ಅರ್ಥ ಮಾಡ್ಕೊಬೇಕಾಗಿರೋದು ಒಂದು y ಕಂಡು ಹಿಡಿಬೇಕಾಗಿರುತ್ತೆ, ಇಲ್ಲ ಇನ್ನೊಂದು x ಕಂಡು ಹಿಡಿಬೇಕಾಗಿರುತ್ತೆ. ಗೊತ್ತಾಗ್ತಿದೆಯಲ್ಲ? ಸೊ x1 ಏನಿದೆ ಇಟ್ ಇಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ y1 ಏನಿದೆ -4 ಅಂದರೆ +4 ಅಲ್ಲ, ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಏನಿದೆ 2√5 ಹೋಲ್ ಸ್ಕ್ವೇರ್. ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅವ್ರನ್ನ? ಈಗ x-7 ಹೋಲ್ ಸ್ಕ್ವೇರ್ ಹಾಗೆ ಬರೀತೀನಿ, y ಬಂದ್ಬಿಟ್ಟು 0 ಇದೆ, 4 ಸ್ಕ್ವೇರ್ ಇಸ್ 16, 0 ಅರ್ಥ ಮಾಡ್ಕೊಳ್ಳಿ, 0 + 4 ಹೋಲ್ ಸ್ಕ್ವೇರ್ ಆಗುತ್ತೆ. ದಿಸ್ ಐ ಕ್ಯಾನ್ ರೀಡ್ ಆಸ್ 4 ಸ್ಕ್ವೇರ್, 4 × 16. ಇಲ್ಲೂ ಅಷ್ಟೇ ಸ್ಕ್ವೇರ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ, ಒಂದು 2 ಸ್ಕ್ವೇರ್ ಆಗುತ್ತೆ, ಇನ್ನೊಂದು √5 ಹೋಲ್ ಸ್ಕ್ವೇರ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಇದ್ರದ್ದು 2 ಸ್ಕ್ವೇರ್ √5 ಹೋಲ್ ಸ್ಕ್ವೇರ್. ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅವ್ರನ್ನ? ಈಗ x-7 ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರ್ಕೊಳ್ಳಿ, x² + 7 7s are 49 - 7 2s are 14 x + 16 is equal to 2 ಸ್ಕ್ವೇರ್ ಬಂದು 4 ಆಗುತ್ತೆ, ಇಂಟು ಮಲ್ಟಿಪ್ಲೈಡ್ ಬೈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಯು ವಿಲ್ ಬಿ ಗೆಟಿಂಗ್ 5. ಎಸ್ ಆರ್ ನೋ? ಸೊ ಈಗ 4 5s ಎಷ್ಟು 20. ಓಕೆ, ದಿಸ್ is 20. So if I bring this 16 that side, it becomes -16. Obviously 80 x² - 14 ಫಸ್ಟ್ ಬರೀತೀನಿ, ಪ್ಲಸ್ 49 ಬರ್ಕೋತೀನಿ, is equal to -16 ಆ ಕಡೆ ಬರ 20 - 16 is 4. ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ನಾಟ್? ಈಗ ತಿರ್ಗಾ 4 ಈ ಕಡೆ ಬಂದರೆ ಯು ವಿಲ್ ಬಿ ಗೆಟಿಂಗ್ ಸಚ್ ಕೈಂಡ್ ಆಫ್ ಈಕ್ವೇಷನ್ ದಟ್ ಈಸ್ x² - 14x. ಓಕೆ, 49 - 4 ಎಷ್ಟಾಗುತ್ತೆ ಮಕ್ಕಳ? ವಾಟ್ ಈಸ್ 49 - 4? ಇಟ್ ಈಸ್ 45 is equal to 0. ಇದನ್ನು ನೀವು ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ಸ್ ಮಾಡಬೇಕಾಗುತ್ತೆ. ಓಕೆ, ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ಸ್ ಮಾಡಿದ್ರೆ ಏನು ಬರುತ್ತೆ? ಸೊ ಕೆಳಗಡೆ ಬಂದು -14 ಕೂತ್ಕೊಳ್ಳುತ್ತೆ, ಇಲ್ಲಿ 45 ಆಗುತ್ತೆ. ಸೊ ಯಾವ ಟೇಬಲ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 45 ಬರುತ್ತೆ? 5 9s ಕರೆಕ್ಟ್ ಅಲ್ಲ? 5 9s 45 ಬರುತ್ತೆ. ಸೊ ಇಲ್ಲ 9 5s ಅಂತಲೂ ತೊಗೋಬೋದು. ಓಕೆ, 9 + 5 ಆ್ಯಡ್ ಮಾಡಿ 14 ಬರ್ತಿದೆಯಾ? ಎಸ್. ಸೊ -9 ನಾನು ನಿಮಗೆ ಆಲ್ರೆಡಿ ರೂಟ್ಸ್ನ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಿ. ಸೊ ಒಂದು x1 ಪಾಯಿಂಟ್ ಏನಾಗುತ್ತೆ, 2 ಪಾಯಿಂಟ್ಸ್ ಯು ಆರ್ ಗೆಟಿಂಗ್, ಅರ್ಥ ಆಗ್ತಿದೆಯಲ್ಲ? ಒಂದು x1 ಪಾಯಿಂಟು ವಿಚ್ ಇಸ್ -9 ಅಂದರೆ +9 ಆಗುತ್ತೆ. ಓಕೆ, ದೀಸ್ ಆರ್ ದ ರೂಟ್ಸ್. ಇನ್ನೊಂದು x2 ಪಾಯಿಂಟ್ ಏನು ಸಿಗುತ್ತೆ, ಏನು ಸಿಗ್ತಿದೆ ಇಲ್ಲಿ? -5 ಅಂತಂದರೆ +5 ಸಿಗುತ್ತೆ. ಹೌ ಮೆನಿ ಸಚ್ ರೂಟ್ಸ್ ಯು ಆರ್ ಗೆಟಿಂಗ್? ಎಷ್ಟು ಸಿಗ್ತಿದೆ? ಹೌ ಮೆನಿ ಸಚ್ ಪಾಯಿಂಟ್ಸ್? 2 ಸಿಗ್ತಿದೆ, ಕರೆಕ್ಟ್ ಅಲ್ಲ? ಸೊ ಈಗ x, y ನಾನು ಕೋಆರ್ಡಿನೇಟ್ ಪಾಯಿಂಟ್ಸಲ್ಲಿ ಬರಿಬೇಕಂತಂದರೆ ಯು ವಿಲ್ ಫಸ್ಟ್ ಪಾಯಿಂಟು ಬರೋದು 5 ಹಂಗೆ ಇದನ್ನು x2 ತೊಗೊಳ್ಳಿ, ಇದನ್ನು x1 ತೊಗೊಳ್ಳಿ. ಫಸ್ಟ್ ಬರೋದು ಯಾವುದು? +5 ಅಂದರೆ ಒಂದು ಪಾಯಿಂಟ್ ಬಂದ್ಬಿಟ್ಟು 5, 0. ಯಾಕೆ? y 0 ಆಗ್ತಿದೆ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟೇನು? 9, 0. ಸೊ ದೀಸ್ ಆರ್ ದ ಪಾಯಿಂಟ್ಸ್. ಓಕೆ, ಅರ್ಥ ಆಗ್ತಲ್ಲ? ಸೊ 2 ಪಾಯಿಂಟ್ಸ್ ಸಿಗ್ತಾ ಇದೆ. ಡನ್. ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ನೆಕ್ಸ್ಟ್ ಸಮ್ ಹೋಗ್ತೀನಿ ನಾನು. ಸೊ ಇದರಿಂದ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಸೆಷನ್ ಫುಲ್ಲೂ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟು ಫೈಂಡ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಈಗ ಕ್ವಶನ್ ನೋಡಿ, ದಿಸ್ ಇಸ್ ಬ್ಯೂಟಿಫುಲ್ ಕ್ವಶನ್. ಫೈಂಡ್ ದ ಪಾಯಿಂಟ್ ಆಫ್ intersection. Okay, intersection of y axis. y axis ಅಂದ್ರೆ ಅರ್ಥ ಏನು ಮಕ್ಕಳ? x 0 ಆಗಬೇಕು. ಸೊ ಪದೇ ಹೇಳ್ತಾನೆ ಇರ್ತೀನಿ, ಪದೇ ಕೇಳ್ತಾನೆ ಇರಿ, ಪದೇ ಈ ಥರ ಪ್ರಾಬ್ಲಮ್ಸ್ ಮಾಡ್ತಾನೆ ಇರಲ್ಲ. ಆ್ಯಂಡ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಹ್ಯಾಪಿ ಆಫ್ ದ ಲೈನ್ segment joining. Okay, joining GOINI. Okay, joining ಯಾವುದು ಪಾಯಿಂಟ್ಸ್ which is 3, 6 and -3, 4. ಓಕೆ, ಸೊ ಇದರ ಅರ್ಥ ಏನು ಮಕ್ಕಳ? ಫಸ್ಟ್ ಆಫ್ ಆಲ್, ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್ ನೋಡಿ. ಸೊ ವೆರಿ ಸಿಂಪಲ್. ಓಕೆ, ಸೊ ಇದು ಬಂದ್ಬಿಟ್ಟು ದಿಸ್ ಈಸ್ ಯುವರ್ y ಡ್ಯಾಶ್, ದಿಸ್ ಈಸ್ ಯುವರ್ y. ನೋಡಿ, ಎ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್
ಆಫ್ ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್ ಮೇಲೆ ಏನಿದೆ ಒಂದು ಪಾಯಿಂಟ್ ಇದೆ ಅಂದರೆ ಇದು ಇಂಟರ್ಸೆಕ್ಟ್ ಮಾಡ್ತಿದೆ. ಸೊ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಇಯರ್, ಅರ್ಥ ಮಾಡ್ಕೊಳ್ಳಿ. ಅಂದರೆ ವೈ ಆಕ್ಸಿಸ್ ಮೇಲೆ ಇದೆ ಅಂದರೆ ಅರ್ಥ ಏನು? ವೈ ಆಕ್ಸಿಸ್ ಮೇಲೆ ಇದೆ ಅಂದರೆ ಅರ್ಥ ಏನು? ಎಕ್ಸ್ ಇಸ್ 0 ಅಂದರೆ ಇಫ್ ಯು ಟೇಕ್ ದಿಸ್ ಪಾಯಿಂಟ್ ಎಸ್ ಎಕ್ಸ್ ಕಾಮ ವೈ, ಏನಾಗುತ್ತೆ ಪಾಯಿಂಟು ಎಕ್ಸು ಏನಾಗಬೇಕು 0 ಆಗಬೇಕು, ಕಾಮ ವೈ. ಸೊ ದಿಸ್ ಈಸ್ ಯುವರ್ ಪಾಯಿಂಟ್. ಯಾವ್ಯಾವ ಪಾಯಿಂಟ್ ಮಧ್ಯೆ? ಫಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ವಿಚ್ ಈಸ್ ಯುವರ್ ಫಸ್ಟ್ ಪಾಯಿಂಟು. ಏನು ಕೊಟ್ಟಿದ್ದಾರೆ? 3,6, ಎ ಆಫ್ 3,6. ಈ ಪಾಯಿಂಟು ದಿಸ್ ಈಸ್ ಯುವರ್ ಬಿ ಆಫ್ -3,4. ಕ್ಯಾನ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್? ಹೇಳಿ ಮಕ್ಕಳ, ಮಾಡೋಕ್ಕಾಗತ್ತಾ? ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ಎಸ್ ನೋ? ಓಕೆ, ಮಾಡೋಕ್ಕಾಗಲಿ ಏನೋ ನಾನೇ ಮಾಡ್ತೀನಿ. ಆಗುತ್ತಾ ಇಲ್ವಾ ಅಷ್ಟು ಹೇಳಿ. ಓಕೆ, ಸೊ ಲುಕ್ ಅಟ್ ದ ಪ್ರಾಬ್ಲಮ್. ಸೊ ಫೈಂಡ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಸೇಮ್ ಅದೇನೇ ಮಕ್ಕಳ, ಈಕ್ವಿ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡು ಮಾಡ್ತಾ ಇರಿ. ಸೊ ಇಲ್ಲಿ ಬರೋದು y - y1 ಹೋಲ್ ಸ್ಕ್ವೇರ್ ಪ್ಲಸ್ x1 ಸ್ಕ್ವೇರ್ ಇಸ್ ಈಕ್ವಲ್ ಟು y - y2 ಹೋಲ್ ಸ್ಕ್ವೇರ್ ಪ್ಲಸ್ x2 ಸ್ಕ್ವೇರ್. ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ನಾಟ್? ಯಾಕಂದರೆ ಎಕ್ಸು 0 ಆಗಿಬಿಟ್ಟಿದೆ, ಅದಕ್ಕೆ ಅಲ್ಲಿ ಎಕ್ಸ್ ಪಾಯಿಂಟ್ನ ನಾನು ಬರೆಯೋಕ್ಕೆ ಹೋಗಿಲ್ಲ. ಓಕೆ, y - y1 ಅಂದರೆ ಏನು? y ಮೈನಸ್, ಸೊ ಇಲ್ಲಿ x1 y1 x2 y2. ಓಕೆ, ಸೊ ನೌ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್. y - y1 ಅರ್ಥ ಏನು? y ಇದೆ ಗೊತ್ತಿಲ್ಲ, y1 ಏನಿದೆ 6 ಇದೆ ಹೋಲ್ ಸ್ಕ್ವೇರ್, x1 ಏನಿದೆ 3 ಸ್ಕ್ವೇರ್, 3 3 9. ಸ್ವಲ್ಪ ಇದ್ಮೇಲೆ ಡೈರೆಕ್ಟ್ ಮಾಡ್ಕೊಂಡು ಹೋಗ್ತೀನಿ, ಓಕೆನಾ? ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋಗಲ್ಲ. ಆನ್ಸರ್ಸ್ನ ಸೊಲ್ಯೂಷನ್ಸ್ ಎಲ್ಲ ನೀವೇ ಮಾಡ್ಕೊಬೇಕಾಗತ್ತೆ. y - y2 ಅಂದರೆ y - 4 ಹೋಲ್ ಸ್ಕ್ವೇರ್ ಪ್ಲಸ್ x2 ಅಂದರೆ 3 3 9. ಓಕೆ, ಸೊ ಯು ಕ್ಯಾನ್ ಕ್ಯಾನ್ಸಲ್ ದಿಸ್ +9 +9 ಕ್ಯಾನ್ಸಲ್ ಆಗೋಗ್ತು. ಉಳ್ಕೊಳ್ಳೋದೇನು? ಈ ಕಡೆ y ಸ್ಕ್ವೇರ್ ಪ್ಲಸ್ 6 6 36 ಮೈನಸ್ 12x ಇಸ್ ಈಕ್ವಲ್ ಟು y ಸ್ಕ್ವೇರ್ ಪ್ಲಸ್ 4 4 16 ಮೈನಸ್ 4 2 8x. y ಸ್ಕ್ವೇರು ಮನೆಗೆ ನಡೀತು. ಎಕ್ಸ್ ಬರುತ್ತಾ? y ಬರುತ್ತೆ. ಓಕೆ, ಇಲ್ಲೂ ಅಷ್ಟೇ y ಬರುತ್ತೆ, ಎಕ್ಸ್ ಬರೋದಿಲ್ಲ. ಹಾಂ, ಸೊ y ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 36 - 16 ಒಂದು ಕಡೆ ತಗೊಳ್ಳಿ. 36 - 16 ಇಸ್ ಈಕ್ವಲ್ ಟು ಈ 12y ಆ ಕಡೆ ಹೋದರೆ -8y ಪ್ಲಸ್ 12y. ಓಕೆ, ಸೊ ವಾಟ್ ಈಸ್ 36 - 16? ಸೊ ಇಟ್ ಈಸ್ 20 is equal to -8y plus 12y. Bigger number is 12, you will be getting plus sign. So plus ಏನು ಸಿಗುತ್ತೆ? 4y ಸಿಗುತ್ತೆ. So if you cancel this out, you will be getting y is equal to, what is y? Y is equal to 5. Now what is your coordinate point? ಈ coordinate point ಏನಾಯಿತು? This point becomes P of 0, 5. Yes, no? Easy? Okay. Done? So we'll move on to next problem. ಸೊ ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ರಾಬ್ಲಮ್? ನೆಕ್ಸ್ಟ್ ಪ್ರಾಬ್ಲಮಿಂದ ನಿಮಗೆ ಮಜಾ ಸಿಗುತ್ತೆ. ಇಲ್ಲಿ ತನಕ ಏನಿಲ್ಲ, ಬರೀ ಈಸಿನೇ ಇತ್ತು. ನೆಕ್ಸ್ಟ್ ಪ್ರಾಬ್ಲಮ್ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್ ಪ್ರಾಬ್ಲಮ್. ಸೊ ನಿಮಗೆ ಈ ಟೈಪ್ ಆಫ್ ಕ್ವಶನ್ಸ್ ಬೇಕು ಅಂದರೆ ನಮ್ಮ ಇನ್ಸ್ಪೈರ್ ಅಕಾಡೆಮಿಗೆ ಬನ್ನಿ. ಇಫ್ ಯು ಆರ್ ಕಮಿಂಗ್ ಟು ಆರ್ ಅಕಾಡೆಮಿ, ಯು ವಿಲ್ ಬಿ ಗೆಟಿಂಗ್ DPPs ಲೈಕ್ ದಿಸ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್. ಸೊ ಎಲ್ಲ ಕ್ವಶನ್ಸ್ ಟೈಪು ನಿಮ್ಮ ಹತ್ರ ಹಿಂಗೆ ಬಂದ್ಬಿಡುತ್ತೆ. ನೋಡಿ, ಈಗ ನಿಮಗೆ ಡಿಸ್ಟೆನ್ಸು ನಮ್ಮ ಟ್ಯೂಷನಲ್ಲಿ ಆಲ್ರೆಡಿ ಆಗೋಗಿದೆ. ಮಿಡ್ ಪಾಯಿಂಟ್ ಫಾರ್ಮುಲಾ, ವಿ ಆರ್ ಡೂಯಿಂಗ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಈ ರೀತಿ DPP ಸಿಗುತ್ತೆ, ಎವ್ರಿ ಡೇ ಸಿಗುತ್ತೆ. ಈ ರೀತಿ ಬನ್ನಿ, ಮ್ಯಾಕ್ಸಿಮಮ್ ಆಫ್ ದ ಕ್ವಶನ್ಸ್ ಇಲ್ಲೇ ಸಾಲ್ವ್ ಮಾಡಿಸ್ತೀವಿ. ವಿಲ್ ಹೆಲ್ಪ್ ಯು ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಆ್ಯಂಡ್ ನಾಟ್ ಓನ್ಲಿ ಬೋರ್ಡ್ ಎಕ್ಸಾಮಿನೇಷನ್, ವಿ ಡೂ ಫಾರ್ NTSC, ಒಲಂಪಿಯಾಡ್, PET, JE ಎಲ್ಲದಕ್ಕೂ ಮಾಡ್ತೀವಿ. ಮ್ಯಾಕ್ಸಿಮಮ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾಗುತ್ತೆ ಕವರ್ ಆಗುತ್ತೆ. ಎಸ್ ನೋ? ಓಕೆ, ನೆಕ್ಸ್ಟ್ ಕ್ವಶನ್. Find the circumcenter. ಎಂತ ವರ್ಡ್ ಹೇಳ್ಬಿಟ್ರಿ ಸರ್? ಸರ್ಕಮ್ಸೆಂಟರ್ ಆಫ್ ಟ್ರಯಾಂಗಲ್ ABC whose vertices are 3, 0. ಎಂತ ಬ್ಯೂಟಿಫುಲ್ ಕ್ವಶನ್ ಅಲ್ಲ ಇದು? This is A of, B of -1, -6 and C of -4, 1. ಸೊ ಕೇಳ್ತಿರೋದೇನು ಅಂತ, ಫೈಂಡ್ ಸರ್ಕಮ್ ರೇಡಿಯಸ್.
ಇದನ್ನೆಲ್ಲ ಮುಂಚೆನೆ ಕೇಳಿರ್ತೀರಾ, 9th ಕ್ಲಾಸಲ್ಲಿ ನೀವು ಇವೆಲ್ಲ ಮಾಡಿರ್ತೀರಾ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸರ್ಕಮ್ ರೇಡಿಯಸ್, ವಾಟ್ ಈಸ್ ಸರ್ಕಮ್ ಸೆಂಟರ್ ಅಂದರೆ ಮೊದಲು ಏನು ಅದು ಅರ್ಥ ಮಾಡ್ಕೊಬೇಕು. ನೋಡಿ ಮಕ್ಕಳ, ಸರ್ಕಮ್ ಸೆಂಟರ್ ಅಂದರೆ ಒಂದು ಸರ್ಕಲ್ ಇದೆಯಂತೆ, ಸರ್ಕಲ್ ಒಳಗೆ ಈ ಟ್ರಯಾಂಗಲ್ ಇದೆಯಂತೆ. ಓಕೆ, ನೋಡಿ ಒಂದು ಸರ್ಕಲ್ ಇದೆ. ಓಕೆ, ಸರ್ಕಲ್ ಥರ ಕಾಣಿಸ್ತಿದೆಯಲ್ಲ. ಓಕೆ, ಇದೊಂದು ಸರ್ಕಲ್ಲು. ಸೊ ಇಲ್ಲೊಂದು ಪಾಯಿಂಟ್ ಇದೆ, ದಿಸ್ ಈಸ್ ಯುವರ್ ಎ ಪಾಯಿಂಟ್, ಎ ಆಫ್ 3, 0. ಓಕೆ, ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇದೆ ವಿಚ್ ಇಸ್ ಬಿ ಆಫ್ -1, -6. ನೆಕ್ಸ್ಟ್, ಸೊ ದಿಸ್ ಈಸ್ ಫಾರ್ಮಿಂಗ್ ಎ ಟ್ರಯಾಂಗಲ್. ಓಕೆ, ಸೊ ದಿಸ್ ಈಸ್ ಯುವರ್ ಸಿ ಪಾಯಿಂಟ್. ಸಿ ಪಾಯಿಂಟ್ ಏನಿದೆ -4, 1. ಓಕೆ, ಈ ಕಂಡುಹಿಡಿಬೇಕಾಗಿರೋದೇನು, ಸರ್ಕಮ್ ರೇಡಿಯಸ್. ಸರ್ಕಮ್ ಸೆಂಟರ್ ಎಲ್ಲಾಗುತ್ತೆ, ಈ ಓಲ್ ಇದ್ರದ್ದು ಸೆಂಟರ್ ಬಂದ್ಬಿಟ್ಟು ದಿಸ್ ಈಸ್ ಯುವರ್ ಸೆಂಟರ್. ನಾನು ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಐ ವಿಲ್ ಬಿ ಗೆಟಿಂಗ್ ಲೈನ್ಸ್ ಲೈಕ್ ದಿಸ್. ಓಕೆನಾ, ಅರ್ಥ ಆಗ್ತಿದೆಯಾ ಇಲ್ಲ? ಸೊ ಸೆಂಟರಿಂದ ಎನಿ ವರ್ಟೆಕ್ಸ್ಗೆ ಆರ್ ಎನಿ ಪಾಯಿಂಟ್ ಆಫ್ ದ ಸರ್ಕಲ್ಗೆ ಡ್ರಾ ಮಾಡಿದಾಗ ದೆನ್ ದಟ್ ರೇಡಿಯಸ್ ಅಂದರೆ ಆ ಲೆಂತು ಇಟ್ ಬಿಕಮ್ಸ್ ಈಕ್ವಲ್. ಅರ್ಥ ಆಗ್ತಿದೆಯಾ? ಅಂದರೆ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಬೋದು, ಸರ್ಕಮ್ ಗಿರ್ಕಮ್ ಅಂತೆಲ್ಲ ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ಏನು ಬ್ರಹ್ಮವಿದ್ಯೆ ಇಲ್ಲ ಮಕ್ಕಳ. 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಈ 3 ಪಾಯಿಂಟ್ಸಲ್ಲಿ ನೀವೇನು ಮಾಡಬೇಕು, ಇದು 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 ಈಕ್ವಲ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಯಾಕೆ, ಇದು ಸೆಂಟರಿಂದ ಒನ್ ಆಫ್ ದ ಲೋಕೈ ಆಫ್ ದ ಸರ್ಕಲ್ ಅಲ್ಲಿ ಇದೆ. ಅರ್ಥ ಆಗ್ತಿದೆಯಾ? ಒನ್ ಆಫ್ ದ ಲೋಕಸ್ ಆಫ್ ದ ಸರ್ಕಲ್ ಅಲ್ಲಿ ಇದ್ದಾಗ ದೆನ್ ದ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್. ಅರ್ಥ ಆಗ್ತಿದೆಯಲ್ಲ? ಸೊ ಆಗ ಇಫ್ ಐ ಟೇಕ್ ದಿಸ್ ಪಾಯಿಂಟ್ as O, ಏನು ಬರಿಬೋದು, OA ಈಸ್ ಈಕ್ವಲ್ ಟು ನೆಕ್ಸ್ಟ್ OB ಈಸ್ ಈಕ್ವಲ್ ಟು ನೆಕ್ಸ್ಟ್ ಏನಿದೆ OC ಇದೆ. Then if the distances are equal, then their squares also must be equal. ಅರ್ಥ ಆಗ್ತಿದೆಯಲ್ಲ? Then you can write this as implies OA square is equal to OB square is equal to OC square. Okay, very beautiful question it is. ಈಗ ನಾವೇನು ಮಾಡ್ಬೇಕು, ಸರ್ಕಮ್ ರೇಡಿಯಸ್ ಕಂಡುಹಿಡಬೇಕು ಅಂದರೆ ಯಾವ್ದಾದ್ರು ಒಂದು ಲೆಂತ್ ಕಂಡುಹಿಡಿದ್ಬಿಟ್ರೆ ಸಾರ್ಥಕ. ಬನ್ನಿ OA ಸ್ಕ್ವೇರ್ ಮಾಡೋದು. ಸೊ ನಾವು ಫಸ್ಟು ಇವೆರಡು ತಗೊಳ್ಳೋಣ. OA ಸ್ಕ್ವೇರ್ is equal to OB ಸ್ಕ್ವೇರ್. ಓಕೆ, ಸೊ ಫಸ್ಟ್ ಇದನ್ನು ಸಾಲ್ವ್ ಮಾಡೋಣ. OA ಏನಿದೆಯಪ್ಪ, ಇವೆರಡಲ್ಲ, ಕರೆಕ್ಟಾ? ಅರ್ಥ ಮಾಡ್ಕೊಳ್ಳಿ, ಇವೆರಡು ತಾನೆ. ಸೊ ಈ ಪಾಯಿಂಟನ್ನು ನೀವೇನಂತ ತೊಗೊಬೋದು, O ಪಾಯಿಂಟ್ನ x, y ಅಂತ ತೊಗೊಬೋದು. x, y ಅಂತ ತೊಗೊಬೋದು. ಸೊ x-3 ಹೋಲ್ ಸ್ಕ್ವೇರ್ ಪ್ಲಸ್ y-0 ಹೋಲ್ ಸ್ಕ್ವೇರ್ ಅಂದರೆ y ಸ್ಕ್ವೇರೇ ಆಗುತ್ತೆ. ಹಾಗೆ OB ಸ್ಕ್ವೇರ್ ಇವೆರಡು OB ಸ್ಕ್ವೇರ್. x-1 ಅಂತಂದರೆ x+1 ಹೋಲ್ ಸ್ಕ್ವೇರ್, ಇದು ತಿರ್ಗಾ -6 ಇದೆ, ತಿರ್ಗಾ +6 ಆಗುತ್ತೆ, y+6 ಹೋಲ್ ಸ್ಕ್ವೇರ್. ಎಸ್ನು ಜಲ್ದಿ ಹೇಳಬೇಕು. ಇದನ್ನು ನೀವು ಸಿಂಪ್ಲಿಫೈ ಮಾಡಿ ವಿಲ್ ಬಿ ಗೆಟಿಂಗ್ x² + 3 ಸ್ಕ್ವೇರ್ ಅಂದರೆ 9, -3 2 6x + y² is equal to x² + 1 + 2x + y² + 6 6 36 + 6 2 12y. Okay, able to understand? This x² and this x² gets cancelled out, and this y² gets cancelled out. Which is the remaining part? x part ಅಲ್ಲ. ಸೊ ಈ x6ನ ಒಂದು ಕಡೆ ತೊಗೊಂಬನ್ನಿ, ಇಲ್ಲಿ -6 ಇದೆ, ಸೊ ಇಲ್ಲಿ +2x ಇದೆ. ಇಫ್ ಐ ಬ್ರಿಂಗ್ ದಿಸ್ ಸೈಡ್ಸ್ -6x - 2x ಆಗುತ್ತೆ. y ಪಾರ್ಟನ್ನು ಒಂದು ಕಡೆ ತೊಗೊಂಬನ್ನಿ, ಈ 12y ಈ ಕಡೆ ಬಂದರೆ ಏನಾಗುತ್ತೆ, -12y ಇಟ್ ಬಿಕಮ್ಸ್ 9. ಆ ಕಡೆ ಹೋಗಿ, ಇಲ್ಲಿ 36 ಇದೆ, 36 -9. ಎಸ್ ನೋ ಏಬಲ್ ಟು ಅಂಡರ್ಸ್ಟ್ಯಾಂಡ್? ವೆರಿ ಗುಡ್. ಸೊ ದಿಸ್ ವಿಲ್ ಬಿಕಮ್ -8x -12y. ವಾಟ್ ಈಸ್ -36 ಆ್ಯಂಡ್ -9? ಏನು ಬರುತ್ತೆ ಮಕ್ಕಳ? -36 ಆ್ಯಂಡ್ -9 ಕ್ಯಾಲ್ಕುಲೇಟ್ ಮಾಡಿ, -28 ಬರುತ್ತೆ. ನಾವು ಇಫ್ ಐ ಮಲ್ಟಿಪ್ಲೈ ಎಂಟೈರ್ ಥಿಂಗ್ ವಿತ್ ಮೈನಸ್ ಏನಾಗುತ್ತೆ, 8x + 12y is equal to 28. ಸೊ ಅಗೇನ್ ಇಫ್ ಯು ಡಿವೈಡ್ ಇಟ್ ಬೈ 4 2s are 8 ಕರೆಕ್ಟಾ, ಪ್ಲಸ್ 4 3s are 12. ನೆಕ್ಸ್ಟು 4s are 28. ಜಲ್ದಿ ಇಡಬೇಕು. 7 ಜನ. ದಿಸ್ ಈಸ್ ಯುವರ್ ಈಕ್ವೇಷನ್ 1. ನೆಕ್ಸ್ಟ್
2x plus 3y is equal to 7. ನೆಕ್ಸ್ಟ್ ಬಂದು ಓ ಎ ಆಯ್ತಲ್ಲ, ಇನ್ನೊಂದು ಯಾವ್ದಾರು 2 ಪಾಯಿಂಟ್ ತಗೊಳ್ಳಿ. ಯು ಕ್ಯಾನ್ ಟೇಕ್ ಎನಿ ಪಾಯಿಂಟ್. ಐ ವಿಲ್ ಬಿ ಟೇಕಿಂಗ್ ಒ ಬಿ ಅಂಡ್ ಒ ಸಿ. ಸೊ ಒ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಸಿ ಸ್ಕ್ವೇರ್. ಸರ್ ಯಾಕೆ ಬೇರೆ ಓ ಎ ಮತ್ತು ಒ ಸಿ ತೊಗೊಳಕ್ಕಲ್ವಾ? ನೋಡಿ, ಓ ಎ ಮತ್ತು ಒ ಸಿ ತೊಗೊಳಕ್ಕಲ್ವಾ? ತಗೊಳ್ರಪ್ಪ, ಬೇಜಾರೇ ಇಲ್ಲ. ಅದೇ ತೊಗೊಂಡ್ರೆ ಇನ್ನೂ ಆ್ಯಕ್ಚುಲಿ ಇನ್ನೂ ಈಸಿ ಆಗಿಬಿಡುತ್ತೆ. ಸೊ ಇಫ್ ಐ ಟೇಕ್ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಸಿ ಸ್ಕ್ವೇರ್. ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಸಿ ಸ್ಕ್ವೇರ್. ಓ ಎ ಸ್ಕ್ವೇರ್ ಏನು ಬರುತ್ತೆ? ಆಲ್ರೆಡಿ ಬರ್ದಿದ್ದೀನಿ, ನೋಡ್ಕೊಳ್ಳಿ, ಅದನ್ನೇ ಬರೀರಿ. ಕಾಪಿ ಪೇಸ್ಟ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓ ಸಿ ಏನು ಬರುತ್ತೆ? ಓ ಸಿ ಇದು ಎಕ್ಸ್ ಮೈನಸ್ 4 ಅಂದರೆ ಎಕ್ಸ್ ಪ್ಲಸ್ 4 ಆಗುತ್ತೆ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್. ಓಕೆ, ಇಟ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಎಕ್ಸ್ ಸ್ಕ್ವೇರ್ ಪ್ಲಸ್ 3 3 is 9 ಮೈನಸ್ 3 2 is 6x ಪ್ಲಸ್ ವೈ ಸ್ಕ್ವೇರು ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರು ಪ್ಲಸ್ 4 4 is 16 ಪ್ಲಸ್ 4 2 is 8x ಪ್ಲಸ್ ವೈ ಸ್ಕ್ವೇರ್ ಅರ್ಥ ಮಾಡ್ಕೊಳ್ಳಿ ಪ್ಲಸ್ 1 ಮೈನಸ್ 2y. ಓಕೆ, ಇಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ? ಎಕ್ಸ್ ಸ್ಕ್ವೇರು ಕ್ಯಾನ್ಸಲ್. ಎಸ್ ನೋ ವೈ ಸ್ಕ್ವೇರು ಕ್ಯಾನ್ಸಲ್ಲು, ಮನೆಗೆ ಹೋಗ್ತಾವೆ ಎರಡು. ಉಳ್ಕೊಳ್ಳೋದು ಎಕ್ಸು ಮೈನಸ್ 6x ಮೈನಸ್ 8x ಇದೆ, ತೊಗೊಂಬನ್ನಿ. ಮೈನಸ್ 6x ಮೈನಸ್ 8x. ಎಸ್ ನೋ ಬಂದಿದೆಯಲ್ಲ. ನೆಕ್ಸ್ಟು ಇನ್ನೇನು ಬರಬೇಕಪ್ಪ? ಮೈನಸ್ 2y ಈ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್ 2y ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಇಲ್ಲಿ 9 ಇದೆ, ಈ ಕಡೆ 16 ಇದೆ. ಎಸ್ ನೋ 16 ಪ್ಲಸ್ 1 17 ಆಗುತ್ತೆ. 9 ಆ ಕಡೆ ಹೋಗುತ್ತೆ, ಮೈನಸ್ 9 ಆಗುತ್ತೆ. ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ನಾಟ್? ಮೈನಸ್ 6x ಮೈನಸ್ 8x ಏನಪ್ಪ ಬರುತ್ತೆ? ಜಲ್ದಿ ಹೇಳ್ರಪ್ಪ. ಮೈನಸ್ 6x ಮೈನಸ್ 8x ಮೈನಸ್ 14x ಆಗುತ್ತೆ ಪ್ಲಸ್ 2y ಆಗುತ್ತೆ ಇಸ್ ಈಕ್ವಲ್ ಟು ಏನು ಬರೀಬೋದು? 17 ಮೈನಸ್ 9. ಓಕೆ, ಸೊ ಯು ವಿಲ್ ಬಿ ಗೆಟ್ಟಿಂಗ್ 8. ನಾವು ಇಫ್ ಯು ಡಿವೈಡ್ ದಿಸ್ ಎಂಟೈರ್ ಥಿಂಗ್ ಬೈ 2, ಈಗ 2 ಇಂದ ಎಲ್ಲಾನು ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಯು ವಿಲ್ ಬಿ ಗೆಟಿಂಗ್ ಮೈನಸ್ 7x. ಓಕೆ, ಪ್ಲಸ್ ವೈ 4 ಆಗುತ್ತೆ. ಅಗೇನ್ ಮಲ್ಟಿಪ್ಲೈ ವಿತ್ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ, ಯಾಕಂದರೆ ಇದೊಂದು ಪಾಸಿಟಿವ್ ಮಾಡೋಕ್ಕೆ 7x ಆಗುತ್ತೆ, ಮೈನಸ್ ವೈ ಆಗುತ್ತೆ, ಇಸ್ ಈಕ್ವಲ್ ಟು ಮೈನಸ್ 4 ಆಗುತ್ತೆ. ಓಕೆ, ದಿಸ್ ಈಸ್ ಯುವರ್ ಈಕ್ವೇಷನ್ 2. ಅಳಿಸ್ಲಾ? ಸೊ ಈಗ 2 ಪಾಯಿಂಟ್ಸ್ ಆಯಿತು ಮಕ್ಕಳ. ಯು ಹ್ಯಾವ್ ಟು ಫೈಂಡ್ ದ ಥರ್ಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು? ಓ ಬಿ ಮತ್ತು ಒ ಸಿ ತಂದ್ಕೊಡ್ತೀನಿ. ಒ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಸಿ ಸ್ಕ್ವೇರ್. ಇವೆರಡು ಒ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಸಿ ಸ್ಕ್ವೇರ್. ಓಕೆನಾ? ಸೊ ಅದು ಆಲ್ರೆಡಿ ಕಂಡುಹಿಡಿದಿದ್ದೀವಿ. ಸೊ ಇನ್ನೊಂದು ಪಾಯಿಂಟ್ ಕಂಡುಹಿಡಿಯೋಣ. ಒ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಸಿ ಸ್ಕ್ವೇರ್. ಒ ಬಿ ಸ್ಕ್ವೇರ್ ಏನಾಗುತ್ತೆ? ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ 6 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಸಿ ಬಂದು ದಿಸ್ ಈಸ್ ಯುವರ್ ಒ ಸಿ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ನೆಕ್ಸ್ಟು ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್. ಓಕೆ, ಅರ್ಥ ಆಗ್ತಿದೆಯಲ್ಲ? ನಾವು ಇಫ್ ಯು ಸಿಂಪ್ಲಿಫೈ ದಿಸ್ ಏನು ಸಿಗುತ್ತೆ? ಎಕ್ಸ್ ಸ್ಕ್ವೇರು ಪ್ಲಸ್ 1 ಪ್ಲಸ್ 2x ಪ್ಲಸ್ ವೈ ಸ್ಕ್ವೇರು ಪ್ಲಸ್ 36 ಪ್ಲಸ್ 12y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರು ಪ್ಲಸ್ 16 ಪ್ಲಸ್ 8x ಪ್ಲಸ್ ವೈ ಸ್ಕ್ವೇರು. ನೀವು ಆಮೇಲೆ ಮೆತ್ತು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಓಕೆನಾ? ಪ್ಲಸ್ ವೈ ಸ್ಕ್ವೇರು ಪ್ಲಸ್ 1 ಮೈನಸ್ 2y. ಎಸ್ ಎಕ್ಸ್ ಸ್ಕ್ವೇರು ಮನೆಗೆ ಹೋಗುತ್ತೆ, ವೈ ಸ್ಕ್ವೇರು ಮನೆಗೆ ಹೋಗುತ್ತೆ. ಉಳ್ಕೊಳ್ಳೋದು ಏನೇನು ಉಳ್ಕೊಳ್ಳುತ್ತೆ ಸ್ವಲ್ಪ ಬರ್ಕೊಂಬಿಡಿ. 2x ಇದೆ ಇಲ್ಲಿ, 8x ಇದೆ ಇಲ್ಲಿ. 2x ಮೈನಸ್ 8x ಬಂದು ಮೈನಸ್ 6x ಆಗುತ್ತೆ. ಅಗೇನ್ 12x ಇದೆ, ಇಲ್ಲಿ 2x ಇದೆ, ಪ್ಲಸ್ 14x ಆಗುತ್ತೆ. ಯಾಕಂದರೆ 2x ಈ ಕಡೆ ಬಂದರೆ ಪ್ಲಸ್ 2 ಆಗುತ್ತೆ. 14y ಆಯಿತಾ? ನೆಕ್ಸ್ಟ್ 1 ಇದೆ, ಇಲ್ಲಿ 36 ಇದೆ. 1 ಪ್ಲಸ್ 36 ಇಸ್ 37. ಇಲ್ಲೇನು ಬಂತು? 16 17 37 ಮೈನಸ್ 37 ಪ್ಲಸ್ 17. ಎಸ್ನೋ ಇದೇನಾಗುತ್ತೆ? 20 ಆಗುತ್ತೆ, ಕರೆಕ್ಟ್ ಅಲ್ಲ? ಮೈನಸ್ 20 ಆಗುತ್ತೆ. ಸೊ ಇದು ಮೈನಸ್ 6x ಪ್ಲಸ್ 14y. ಸೊ ಎಲ್ಲಾನು ಏನದಿಂದ ಡಿವೈಡ್ ಮಾಡ್ತೀರಾ ನೋಡ್ಕೊಳ್ಳಿ. ಏನದಿಂದ ಡಿವೈಡ್ ಮಾಡ್ಬೋದು? 2 ಇಂದ ಡಿವೈಡ್ ಮಾಡ್ತೀರಾ? 2. ಸೊ ಇಫ್ ಯು ಡಿವೈಡೆಡ್ ದಿಸ್ ಥಿಂಗ್ ಬೈ 2, ಸೊ ಯು ವಿಲ್ ಬಿ ಗೆಟಿಂಗ್ ಮೈನಸ್ 3x ಪ್ಲಸ್ 7y ಇಸ್ ಈಕ್ವಲ್ ಟು ಮೈನಸ್ ಸೊ ಇಷ್ಟು ಆಯ್ತಲ್ಲ. ಸೊ ನೀವು ಇದನ್ನು ಬರ್ಕೊಳ್ಳಿ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ವಿಲ್ ಬಿ ಗೆಟಿಂಗ್ 3x ಮೈನಸ್ 7y
ಇಸ್ ಈಕ್ವಲ್ ಟು +10. ಓಕೆ, ಸೊ ದಿಸ್ ಈಸ್ ಒನ್ ಈಕ್ವೇಶನ್. ಸೊ ಈ ಈಕ್ವೇಶನ್ ಬರ್ಕೊಳ್ಳಿ. ಏನು ಸಾರ್ ಇಷ್ಟುದ್ದ ಮಾಡ್ತಾ ಇದ್ದೀರಾ ಅಂತ ಮಕ್ಕಳ ಫಸ್ಟು ಅರ್ಥ ಮಾಡ್ಕೊಬೇಕು. ಇಷ್ಟುದ್ದ ಏನಿಲ್ಲ ಸಮ್ಮು, ದಿಸ್ ಈಸ್ ವೆರಿ ಈಸಿ ಪ್ರಾಬ್ಲಮ್. ಓಕೆ, ಸೊ ಮೊದಲು ಅಳಿಸ್ಬಿಡ್ತೀನಿ ಇದು. ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡೋಣ. ಯಾವುದಾದ್ರು ಈ ಮೂರಲ್ಲಿ ನೋಡಿ ಮಕ್ಕಳ, ಮೂರು ಮಾಡೋ ನೆಸೆಸಿಟಿ ಇಲ್ಲ, ನಾನು ನಿಮ್ಗೆ ಅದೇ ಹೇಳ್ತಿರೋದು. ಬಟ್ ಮೂರು ಮಾಡಿದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ಮಾಡ್ತಿರೋದು. ಈ ಮೂರಲ್ಲಿ ಯಾವ್ದಾದ್ರು 2 ಈಕ್ವೇಶನ್ಸ್ ಬಂದ್ಬಿಟ್ರೆ ಸಾಕು. ಓಕೆನಾ, ಯಾವ್ದಾದ್ರು 2 ಈಕ್ವೇಶನ್ಸ್ ಬಂದ್ಬಿಟ್ರೆ ಸಾಕು. ಮೂರು ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಎಸ್, ಸೊ ಈ ಮೂರು ಮಾಡಾದ್ಮೇಲೆ ಸೊ ಯು ಕ್ಯಾನ್ ಟೇಕ್ ಎನಿ 2 ಆಸ್ ಅ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಶನ್. ಅರ್ಥ ಆಗ್ತದೆ? ಎನಿ 2 ತಗೊಳ್ಳಿ. ಸೊ ಯಾವ್ದು ತಗೋತೀರಾ? ಇದು ತಗೋತೀರಾ ಅಂದರೆ ವಿಚ್ ಇಸ್ ಯುವರ್ ವಿಶ್. ಓಕೆ, ಸೊ ತಗೊಂಡ್ರೆ ಏನಾಗುತ್ತೆ, 2x + 3y = 7. ನೆಕ್ಸ್ಟು 7x - y = -4. ನೀವು ಇದು ತೊಗೊಂಡು ಮಾಡಿ, ಅದು ತೊಗೊಂಡು ಮಾಡಿ, ಎಲ್ಲ ನಿಮ್ಮ ಇಷ್ಟನೇ. ಈಗ ನಾನು ಇದನ್ನು ಸಾಲ್ವ್ ಮಾಡೋದು ಏನು ಸಿಗುತ್ತೆ, ವಾಟ್ ಈಸ್ ದ ವ್ಯಾಲ್ಯೂ ಐ ಆಮ್ ಗೆಟಿಂಗ್, ನಿಮ್ಗೇನು ಸಿಗೋದಿಲ್ಲ. ಯಾಕಂದರೆ ಇಲ್ಲಿ ನೀವು 3 ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ವೈ? ಬಿಕಾಸ್ ಇಲ್ಲಿ 3 ಇದೆ. ಓಕೆ, ಇಫ್ ಐ ಡೂ ದಿಸ್ ಥಿಂಗ್ಸ್, 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2x, ಸೊ 7 3 = 21x minus 3y = -12. ಓಕೆ, ನೆಕ್ಸ್ಟ್ ಈಕ್ವೇಶನ್ ಹಂಗೆ ಬರ್ಕೊಳ್ಳಿ. 2x + 3y = 7. ಆ್ಯಡ್ ದೀಸ್ ಟು, ಆ್ಯಡ್ ಮಾಡಿ. ಸೊ ಇಫ್ ಯು ಆ್ಯಡ್ ದಿಸ್ ಯು ವಿಲ್ ಬಿ ಗೆಟಿಂಗ್ 23x. ಕರೆಕ್ಟಾ? ಇವೆರಡು ಕ್ಯಾನ್ಸಲ್. ಕರೆಕ್ಟಾ? ಸೊ 23x. ಸೊ ಇವೆರಡು ಏನು ಬರುತ್ತೆ ಆ್ಯಡ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ -5. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x? -5 / 23. ಈಗ ಅದೇ ರೀತಿ y ವ್ಯಾಲ್ಯೂ ಕಂಡು ಹಿಡ್ಕೊಳ್ಳಿ. ಹೌ ಡು ಯು ಫೈಂಡ್ y ವ್ಯಾಲ್ಯೂ? ಸೇಮ್ ಆ್ಯಸ್ ಇಟ್ ಈಸ್, ಸೇಮ್ ಪ್ರೊಸೀಜರ್. ಸೊ 2x 2 ಇಂಟು, ಸೊ ಇದನ್ನು ಅಳಿಸ್ಬಿಡ್ತೀನಿ ನಾನು, ಈ ಈಕ್ವೇಶನ್ ಮಾತ್ರ ತಗೋತಾ ಇದ್ದೀನಿ. ಸೊ 2 ಇಂಟು x ಬಂದ್ಬಿಟ್ಟು -5 / 23 + 3y = 7. ಎಸ್ ನೋ? ಸೊ 5 2s are 10 ಆಗುತ್ತೆ. -10 / 23 + 3y = 7. ಇದು ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಸೊ 3y = 7 + 10/23. ಸೊ ನಾವು ವಾಟ್ ಈಸ್ 3y? 23 7s ಎಷ್ಟು ಬರುತ್ತೆ ಚೆಕ್ ಮಾಡಿ. 21 2 ಕ್ಯಾರಿ. ಸೊ 7 2s are 14. 14 + 2 161 + 10 / 23. Okay, if you want y value, so y = 171 divided by 3 ಕೆಳಗೆ ಬರುತ್ತೆ. ಬಂದರೆ ಏನಾಗುತ್ತೆ, 3 3s are 9, 3 2s are 6. y ಬಂತು. ನಿಮಗೆ ಗೊತ್ತಿರೋದೆ ಸರ್. ಏನು ಮಾಡ್ತೀರಾ ಸರ್? ಯಾವ್ದಾದ್ರು ಒಂದು ಪಾಯಿಂಟಿಗೆ ತಗೊಳ್ಳಿ, ಇದಕ್ಕೆ ತಗೊಳ್ಳಿ, ಯಾವುದೋ ಒಂದು ಪಾಯಿಂಟಿಗೆ, ಯಾವ್ದಾದ್ರು ಒಂದು ಪಾಯಿಂಟಿಗೆ ತಗೊಂಡು ಟ್ರೈ ಸಾಲ್ವಿಂಗ್ ಇಟ್. ಅಂದರೆ ಎಕ್ಸ್ ಬಂದು ಅಲ್ಲಿದೆ -5 2/3, x - x1 ಹೋಲ್ ಸ್ಕ್ವೇರ್, y - y1 ಹೋಲ್ ಸ್ಕ್ವೇರ್ ಮಾಡಿ ಡಿಸ್ಟೆನ್ಸ್ ಸಿಕ್ಬಿಡುತ್ತೆ, ಸರ್ಕಮ್ ರೇಡಿಯಸ್. ಓಕೆ, ಇನ್ನ ಮಾಡ್ಕೊಂಡ್ರೆ ಲೆಂತ್ ಆಗಿಬಿಡುತ್ತೆ. ವಿಲ್ ಟ್ರೈ ಟು ಸಾಲ್ವ್ ಮೋರ್ ಪ್ರಾಬ್ಲಮ್ಸ್. ಓಕೆ, ಸೊ ಇನ್ನೊಂದು ಬ್ಯೂಟಿಫುಲ್ ಪ್ರಾಬ್ಲಮ್ ಇದೆ. ಸೊ ಅದನ್ನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಆ ಡಯಾಗ್ರಾಮು ನಾನೇ ಮಾಡ್ತೀನಿ, ಅದನ್ನು ನೀವು ಬರ್ಕೊಳ್ಳಿ. ಸೊ ಇಫ್ -4, 3, ಇದೆಲ್ಲ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಮಕ್ಕಳ. -4, 3 ಆ್ಯಂಡ್ 4, 3 are 2 vertices of equilateral triangle. 2 vertices of equilateral triangle. Find the coordinate of third vertex. So very simple problem. You try to solve this. Okay, ಎಲ್ಲ ನಾನೇ ಮಾಡ್ತೀರಾ ಮಜಾ ಬರೋದಿಲ್ಲ. Third vertex, given that the origin lies in the interior of the triangle. ಸೊ ಚೆನ್ನಾಗಿದೆ ಸಮ್ ಆ್ಯಕ್ಚುಲಿ. ನೋಡಿ ಮಕ್ಕಳ, ಒರಿಜಿನ್ ಎಲ್ಲಿದೆಯಂತೆ? ಇಂಟೀರಿಯರ್ ಆಫ್ ದ ಟ್ರಯಾಂಗಲ್ ಇದೆಯಂತೆ. ಓಕೆ, ಸೊ ಇದು x ಆಕ್ಸಿಸ್ y ಆಕ್ಸಿಸ್ಸು. ಸೊ ದೀಸ್ ಆರ್ 2 ಪಾಯಿಂಟ್ಸ್. ಅವ್ರು ಕೊಟ್ಟಿರೋ ಅಂಥ
ಪಾಯಿಂಟ್ಸ್. ಓಕೆ, ವಿಚ್ ಆರ್ ದೋಸ್ ಪಾಯಿಂಟ್? ಎ ಬಂದ್ಬಿಟ್ಟು -4, 3. ಸೊ ಬಿ ಬಂದ್ಬಿಟ್ಟು 4, 3. ಓಕೆ, ಅರ್ಥ ಆಗ್ತಿದೆಯಲ್ಲ? ಓಕೆ, ಈಗ ಇಲ್ಲಿ ಒರಿಜಿನ್ ಇದೆಯಂತೆ. ಒರಿಜಿನ್ ಎಲ್ಲಿದೆ? ದ ಒರಿಜಿನ್ ಲೈಸ್ ಇನ್ ದ ಇಂಟೀರಿಯರ್ ಆಫ್ ದ ಟ್ರಯಾಂಗಲ್, ಅಂದ್ರೆ ಒಳಗಡೆ ಇದೆ. ಅರ್ಥ ಮಾಡ್ಕೊಳ್ಳಿ, ಒಳಗಡೆ ಇದೆ. ಈಗ ಈ ಪಾಯಿಂಟ್ ಎಲ್ಲಿ ಬರಬೇಕು? ಆಚೆ ಬರಬೇಕು. ಸೊ ದಿಸ್ ಈಸ್ ಯುವರ್ ಪಾಯಿಂಟ್. ಸೊ ಪಿ ಆಫ್ ಎಕ್ಸ್, ವೈ. ಸೊ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್, ಆಯ್ತಾ? ಸೊ ಇದನ್ನು ಸಾಲ್ವ್ ಮಾಡಿಬಿಟ್ಟು ನೀವು ಕಮೆಂಟ್ಸಲ್ಲಿ ಆನ್ಸರ್ ಮಾಡಿ. ಇಲ್ಲ ಟ್ಯೂಷನ್ ಮಕ್ಕಳು ನೆಕ್ಸ್ಟ್ ಕ್ಲಾಸಲ್ಲಿ ನನಗೆ ಆನ್ಸರ್ ಕೊಡಿ. ಓಕೆ, ಎಸ್. ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಕ್ವಶನ್ ಮಾಡ್ಬಿಡ್ತೀನಿ, ಲಾಸ್ಟ್ ಕ್ವಶನ್ ಆಫ್ ದಿಸ್ ಕಾನ್ಸೆಪ್ಟ್. ಇದೆಲ್ಲ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಮಕ್ಕಳು. ಓಕೆ, if P and Q are coordinates, so if P and Q are 2 points, so first 2 points ಬಂದಿದೆ, ಆಮೇಲೆ coordinates. If P and Q are 2 points of coordinate ಬಂದ್ಬಿಟ್ಟು 80 square, 280, and Q ಪಾಯಿಂಟ್ ಬಂದ್ಬಿಟ್ಟು a/t square, 2a divided by t. ಓಕೆ, respectively. ಓಕೆ, ನೆಕ್ಸ್ಟ್, and S is the point a, 0. ಇದು ಮೂರನೇ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿ. ಎಸ್ ಪಾಯಿಂಟ್ ಏನು? a, 0. show that 1/sp plus 1/sq is independent of t. ಆಹಾ, ಎಂಥ ಸೊಗಸಾದ ಕ್ವಶನ್ ನೋಡಿದ್ರೆ ಖುಷಿ ಆಗುತ್ತೆ. ಓಕೆ, S is a point a, 0. Show that 1/sp plus 1/sq is independent of t. So what is the meaning of this? What is the meaning of this question? First of all, ಅರ್ಥ ಮಾಡ್ಕೊಳ್ಳಿ. ಏನಿರ್ಬೋದು? 3 ಪಾಯಿಂಟ್ ಕೊಟ್ಟುಬಿಟ್ಟಿದ್ದಾರೆ. ಓಕೆ, ಹೆಂಗೆ ಮಾಡೋದು ಸರ್? ಸೊ ಎಸ್ ಪಿ ಕೊಟ್ಟಿದ್ದಾರೆ, ಎಸ್ ಕ್ಯೂ ಕೊಟ್ಟಿದ್ದಾರೆ, ಮಾಡಿ. ಅದರಲ್ಲೇನಿದೆ? ಇದು ಪಿ ಮತ್ತು ಇದು ಕ್ಯೂ, ಅರ್ಥ ಆಗ್ತಿದೆಯಾ? ಇದು ಪಿ ಮತ್ತು ಇದು ಕ್ಯೂ. ಫಸ್ಟ್ ಎಸ್ ಪಿಗೆ ಮಾಡಿ. ಎಸ್ ಪಿ ಏನಾಗುತ್ತೆ? ಕೋಆರ್ಡಿನೇಟು ಎಸ್ಸು, ಇದು ದಿಸ್ ಈಸ್ ಯುವರ್ ಎಸ್. ಓಕೆ, ಎಸ್ಸು ಮತ್ತು ಪಿ, ಎಸ್ ಪಿ ಕಂಡುಹಿಡಿದ್ವಿ. ಸೊ ಎಸ್ ಪಿ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಏನೋ ದಿಸ್ ಮೈನಸ್ ದಟ್, ಕರೆಕ್ಟಾ? ಎಸ್ ಪಿ ಅಂತಂದರೆ ಇದು ಮೈನಸ್ ಇದು. ಸೊ ಅಂದರೆ ಇದು x1 y1, ಇದು x2 y2, a ಮೈನಸ್ 80 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ 280 ಅಂದರೆ 280 ಹೋಲ್ ಸ್ಕ್ವೇರ್. ಸೊ ಎಸ್ ಪಿ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಏನು ಬರುತ್ತೆ? ಎ ಆಚೆ ತೆಗೆದ್ರೆ ಇಟ್ ವಿಲ್ ಬಿ ಎ ಸ್ಕ್ವೇರ್ ಆಚೆ ತೆಗಿತೀನಿ. ದೆನ್ ಇಟ್ ಬಿಕಮ್ಸ್ 1 ಮೈನಸ್ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ 4a ಸ್ಕ್ವೇರ್ ಟಿ ಸ್ಕ್ವೇರ್. ಎಸ್ ನೋ ಮಕ್ಕಳು? ಈಗ ಇಲ್ಲೂ ಅಷ್ಟೇ ನೀವೇನು ಮಾಡ್ಕೊಬೋದು? a ಮೈನಸ್ ಟಿ ಹೋಲ್ ಸ್ಕ್ವೇರ್ ಹಾಕ್ಬೋದು. ಇಲ್ಲೂ a ಸ್ಕ್ವೇರ್ ಆಚೆ ತೆಗೆದುಬಿಟ್ರೆ. ಸೊ ಇಫ್ ಯು ಸಾಲ್ವ್ ದಿಸ್ ವಿಲ್ ಬಿ ಗೆಟಿಂಗ್ ಏನು ಬರುತ್ತೆ ಮಕ್ಕಳ? ಇದನ್ನು ನೀವು ಸಾಲ್ವ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 1 ಸ್ಕ್ವೇರ್ ಬಂದು 1 ಪ್ಲಸ್ ಟಿ ಸ್ಕ್ವೇರ್ ಟು ದ ಪವರ್ ಆಫ್ ಸ್ಕ್ವೇರ್, ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಮೈನಸ್ 2 ಇಂಟು 1 ಇಂಟು ಟಿ ಸ್ಕ್ವೇರ್. ಓಕೆ, ಪ್ಲಸ್ 4a ಸ್ಕ್ವೇರ್ ಟಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಆಲ್ರೆಡಿ ಆಚೆ ತೆಗೆದುಬಿಟ್ಟಿನಿ, ಆಚೆನೇ ಇರಲಿ. ಈಗ ಇರೋದೇನು? ಜಸ್ಟ್ 4t ಸ್ಕ್ವೇರ್. ಸೊ ಎಸ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಇದೇನಾಗುತ್ತೆ? ಟಿ ಪವರ್ 4 ಫಸ್ಟ್ ಬರೀತೀನಿ, ಟಿ ಪವರ್ 4 ಪ್ಲಸ್ 1 ತಿರ್ಗಾ ಮೈನಸ್ 2t ಸ್ಕ್ವೇರ್ ಪ್ಲಸ್ 4t ಸ್ಕ್ವೇರ್ ಏನು ಬರುತ್ತೆ? ಪ್ಲಸ್ 2t ಸ್ಕ್ವೇರ್ ಬರುತ್ತೆ. ಇದು ಯಾವ ಫಾರ್ಮೆಟಲ್ಲಿದೆ ನೋಡಿ, ಹಿಂಗೆ ಬರೀತೀನಿ. ಇವಾಗ ಅರ್ಥ ಆಗ್ಬೋದು ಮೋಸ್ಟ್ಲಿ. ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರು 1 ಸ್ಕ್ವೇರ್. ಈ ರೀತಿ ಬರೆದಾಗ ನಿಮಗೆ ಯಾವುದು ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ. ಎ ಸ್ಕ್ವೇರಾ ಪ್ಲಸ್ ಬಿ ಸ್ಕ್ವೇರಾ ಪ್ಲಸ್ 2 ಇಂಟು ಎ ಬಂದ್ಬಿಟ್ಟು 1, 2 ಇಂಟು ಎ ಇಂಟು ಬಿ ಬಂದ್ಬಿಟ್ಟು ಟಿ ಸ್ಕ್ವೇರ್, ಎ ಬಂದು ಟಿ ಸ್ಕ್ವೇರ್ ಅಷ್ಟೇ.
ಆಗೋಯ್ತು. ಸೊ ಯು ಕ್ಯಾನ್ ರೈಟ್ ದಿಸ್ ಆಸ್ ಎಕ್ಸ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್, ಏನು ಹಾಗೆ ಬರೀತೀನಿ, ಎ ಇಂಟು ಟಿ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಅರ್ಥ ಮಾಡ್ಕೊಳ್ಳಿ, ಹಿಂಗೆ ಈ ಸ್ಕ್ವಯರು ಈ ರೂಟು ಕ್ಯಾನ್ಸಲ್, ಎಸ್ ಪಿ ಸಿಕ್ಬಿಡ್ತು. ಏನಪ್ಪ ಎಸ್ ಪಿ ಸಾಂಗ್ಲಿಯಾನ ಇಸ್ ಈಕ್ವಲ್ ಟು ಎ ಇಂಟು ಟಿ ಸ್ಕ್ವೇರ್ ಪ್ಲಸ್ 1. ಎಸ್ ಗೆಟಿಂಗ್ ವೆರಿ ಬ್ಯೂಟಿಫುಲ್ ಅಲ್ಲ? ಏನು ಬ್ಯೂಟಿನೋ ಏನೋ ಅಂತ ನಿಮ್ಗಳು ಅನ್ಕೋತೀರ. ಚೆನ್ನಾಗಿ ಸಿಕ್ಕಿದೆ ನೋಡಿ. ನೆಕ್ಸ್ಟ್ ಎಸ್ ಕ್ಯೂ ಸ್ಕ್ವೇರ್. ಈಗ ಎಸ್ ಕ್ಯೂ ಸ್ಕ್ವೇರ್ ಮಾಡೋಣ, ಸೇಮ್ ಅದೇನೆ, ಇದು ಕ್ಯೂ ಇದೆ, ಇದು ಇದೆ. ಸೊ ಅಗೇನ್ x1 minus x2, a minus a by t square whole square. ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ತಿರ್ಬೇಕು. ಪ್ಲಸ್ 0 minus 2a by ಅಂದರೆ 2a divided by t whole square. ಸೇಮ್ ಪ್ರೊಸೀಜರ್ ಮಕ್ಕಳ, ಸೇಮ್ ಪ್ರೊಸೀಜರ್, ಏನು ಚೇಂಜೇ ಇಲ್ಲ. ಎಸ್ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲೂ ಎ ಸ್ಕ್ವೇರ್ ಇದೆ, ಇಲ್ಲೂ ಎ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಆಚೆ ತೆಗೆದೇ ಬಿಡ್ತೀನಿ ನಾನು, ನಂಗೆ ಟೆನ್ಷನ್ ತೊಗೊಳಕ್ಕೆ ಹೋಗೋದು. ಆಗ ಉಳ್ಕೊಳ್ಳೋದು ಏನು ಸಿಗುತ್ತೆ, 1 minus 1 by t square, ಓಕೆನಾ, ಹೋಲ್ ಸ್ಕ್ವೇರ್ ಪ್ಲಸ್ 2 divided by t ಸ್ಕ್ವೇರ್. ಅಂದರೆ ನಾನು ಏನಂತ ಬರ್ಕೊಬೋದು, 4 divided by t ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು, ಇಲ್ಲ t ಸ್ಕ್ವೇರ್ ಅಂತ. ಐ ವಿಲ್ ರೈಟ್ ಲೈಕ್ ದಿಸ್, 4 divided by t ಸ್ಕ್ವೇರ್. ಓಕೆನಾ? ನಿಮಗೆ ಒಂದು ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ತೀನಿ, ಪದೇ ಹಿಂಗೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಕುತ್ಕೊಬಿಡುತ್ತೆ. ಓಕೆನಾ? ಸೊ ವಾಟ್ ಈಸ್ ದಟ್ ಸಿಂಪಲ್ ಫಾರ್ಮುಲಾ? ಓಕೆನಾ? ಆ ಸಿಂಪಲ್ ಇಲ್ಲೂ ನೀವು ನಾನು ಆಗಲೇ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದಿತ್ತು, ಬಟ್ ನಿಮ್ಗೆ ಹೇಳ್ಕೊಡ್ಲಿಲ್ಲ ಅಷ್ಟೇ. ಸೊ ಸರಿ ಮಾಡೋಣ ನೋಡಿ. ಈಗ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಏನು ಬರುತ್ತೆ ಮಕ್ಕಳ? ಏನು ಬರುತ್ತೆ? ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಕರೆಕ್ಟರ್ ಅಂದರೆ ಎಸ್ ನೋ. ಈಗ ಅದೇ ರೀತಿ ಇನ್ನೊಂದು ಫಾರ್ಮುಲಾ ಬಂದ್ಬಿಟ್ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಏನಂತ ಬರಿಬೋದು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎಸ್ ಆರ್ ನೋ? ಎಸ್ ಆರ್ ನೋ ಹೇಳಿ ಬೇರೆ. ಎಸ್ ಸರ್, ಓಕೆ ಅಷ್ಟೇ ಹೇಳಿ. ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಬರೆದು ಬಿಡ್ತೀನಿ. ಸೊ ಯು ಹ್ಯಾವ್ ರಿಟನ್ ದಿಸ್ ಈಸ್ ಅನದರ್ ಕ್ರೂಷಿಯಲ್ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಬರ್ತೀನಿ. ಸೊ ನಿಮ್ಮ ಬುಕ್ಗಳಲ್ಲಿ ಅದು ಇರೋದಿಲ್ಲ ಯೂಶುವಲಿ. ಸೊ ದಟ್ ಕಮ್ಸ್ ಅಂಡರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸಾಲ್ವಿಂಗ್ ಮೋರ್ ಪ್ರಾಬ್ಲಮ್ಸ್. ಜಾಸ್ತಿ ಪ್ರಾಬ್ಲಮ್ಸ್ ಮಾಡಿದಾಗ ನಿಮಗೆ ಆ ರೀತಿ ಬಂದ್ಬಿಡುತ್ತೆ. ಸೊ ಈ ರೀತಿ ಬಂದಾಗ ನೆಕ್ಸ್ಟ್ ಫಾರ್ಮುಲಾ ಹೇಳ್ತೀನಿ ನೋಡಿ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಓಕೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ 4ab, a minus b whole square plus 4ab can be written as a plus b whole square. Yes or no? Yes or no? ಬೇಕಂದ್ರೆ ಸಿಂಪ್ಲಿಫೈ ಮಾಡಿ ನೋಡಿ, ನೀವು ಸಿಂಪ್ಲಿಫೈ ಮಾಡಿ ನೋಡಿ. a minus b whole square plus 4ab ನಿಮಗೆ ಬರೋ ಅಂಥದ್ದು ಅದೇನೆ, a plus b whole square ಬರೋದು. ಅರ್ಥ ಆಗ್ತಿದೆಯಲ್ಲ? ಓಕೆ, ಈಗ ನಾನು ಅದನ್ನೇ ಮಾಡ್ತೀನಿ. ವಿ ವಿಲ್ ಡೂ ದಿಸ್. ಇದನ್ನ ನಾನೇನು ಮಾಡ್ತೀನಿ, ಇದನ್ನ ಎ ಅಂತ ತಗೋತೀನಿ, ಇದನ್ನ ಬಿ ಅಂತ ತಗೋತೀನಿ. ಎಸ್ ನೋ? ಎ ಬಿ ಇದು 4 ಇಂಟು ಎ ಇಂಟು ಬಿ. ಎ ಬಂದ್ಬಿಟ್ಟು 1 ಇದೆ. ಸೊ 1 ನೀವು ಮಾಡಿರೋ ಒಂದೇ, ಮಾಡದಿರೋ ಒಂದು. ಸೊ ಐ ಕ್ಯಾನ್ ರೈಟ್ ದಿಸ್ ಎಸ್ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರುತ್ತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ಲ, ಎ ಏನಿದೆ 1 ಇದೆ. ಓಕೆ, ಇಲ್ಲ 1 ಬೈ ಟಿನೇ ಫಸ್ಟ್ ಬರ್ಕೊಳ್ಳಿ, 1 ಪ್ಲಸ್ 1 ಬೈ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಎಸ್, ಹಿಂಗೆ ಬರೆಯುತ್ತೆ. ಸೊ ಇಲ್ಲಿ ಎ ಸ್ಕ್ವೇರ್ ಇದೆ, ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ರೆ ನಾನು ಸಿಗೋವಂಥದ್ದೇನು, ಐ ಎರೇಸ್ ದಿಸ್ ಪಾರ್ಟ್, ಈ ಪಾರ್ಟ್ನ ಎರೇಸ್ ಮಾಡಿಬಿಡ್ತೀನಿ. ಓಕೆ, ಸೊ ಎಲ್ಲ ನಾನು ಇದು ಮಾಡಿಬಿಟ್ರೆ ಸಿಗುವಂಥದ್ದೇನು, ಇದು ಎಸ್ ಕ್ಯೂ ಸ್ಕ್ವೇರ್ ಬಂದ್ಬಿಟ್ಟು ಯು ವಿಲ್ ಬಿ ಎಸ್ ಕ್ಯೂ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಹೋಗ್ತು ಎ ಇಂಟು 1 ಪ್ಲಸ್ 1 ಡಿವೈಡೆಡ್ ಬೈ ಟಿ. ಓಕೆ, ದಿಸ್ ಈಸ್ ಯುವರ್ ಎಸ್ ಕ್ಯೂ. ಸರ್ ಇಲ್ಲಿಗೆ ಮುಗ್ದಿಲ್ಲ ಸರ್, ಇನ್ನು ಎಸ್ ಪಿನೂ ಸಿಕ್ಕಿದೆ, ಎಸ್ ಪಿನೂ ಬರ್ಕೊಂಬಿಡಿ ಒಂದು ಕಡೆ. ಎಸ್ ಪಿ ಈಸ್ ಈಕ್ವಲ್ ಟು, ಸಾರಿ ದಿಸ್ ಇಸ್ ಯುವರ್ ಟಿ ಸ್ಕ್ವೇರ್, ಎ ಇಂಟು ಟಿ ಸ್ಕ್ವೇರ್ ಪ್ಲಸ್ 1. ಸೊ ಇದನ್ನು ನೀವು ಫರ್ದರ್ ಸಿಂಪ್ಲಿಫೈ ಮಾಡ್ತೀರಾ ಅಂದರೆ ನೀವು ಫರ್ದರ್ ಸಿಂಪ್ಲಿಫೈ ಕೂಡ ಮಾಡ್ಬೋದು. ಟಿ ಸ್ಕ್ವೇರ್ ಇಂಟು 1 ಟಿ ಸ್ಕ್ವೇರ್ ಆಗುತ್ತೆ, ಅದನ್ನೇ ಬರ್ಕೊಳ್ಳಿ. ಇಫ್ ಐ ಸಿಂಪ್ಲಿಫೈ ದಿಸ್ ಯು ವಿಲ್ ಬಿ ಗೆಟಿಂಗ್ ಎ ಇಂಟು ಟಿ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಟಿ ಸ್ಕ್ವೇರ್, ಆಬ್ವಿಯಸ್ಲಿ. ಎಸ್ ನೋ? ಈಗ ಇದನ್ನು ಎಲ್ಲಿಗೆ ಹಾಕಬೇಕು, ದೇ ಆರ್ ಸೇಯಿಂಗ್ ದಟ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟಿ, ಮೀನಿಂಗ್ ಏನು, ಟಿ ಬರಬಾರ್ದು, ಇಟ್ ಈಸ್ ಎ ಕಾನ್ಸ್ಟೆಂಟ್ ಅಂತ ನೀವು ತೋರಿಸ್ಬೇಕು. ನೆಕ್ಸ್ಟ್
ಆ ಈಕ್ವೇಶನ್ ಹಾಕೋಣ, ಅವ್ರು ಕೇಳ್ತಿರೋದು ಮಾಡೋಣ ನಾವೀಗ. ಇಷ್ಟೋ ತನಕ ಅದೇ ಮಾಡಿದ್ದು. ಸೊ ನಾವು ಇಫ್ ಐ ಡೂ ದಿಸ್, ಏನೋ 1/SP ಪ್ಲಸ್ 1/SQ ಇಸ್ ಈಕ್ವಲ್ ಟು ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟಿ ಅಂತ ತೋರಿಸಿ. SP ಏನು ಸಿಕ್ಕಿದೆ ಮಕ್ಕಳ? 1/A ಇಂಟು T² ಪ್ಲಸ್ 1, ಕರೆಕ್ಟ್ ಅಲ್ಲ? ಕರೆಕ್ಟಾ? ಎಸ್. ಸೊ ಇದೇನು ಸಿಕ್ಕಿದೆ? SQ 1 ಡಿವೈಡೆಡ್ ಬೈ ನ್ಯೂಮರೇಟರ್ ಫಸ್ಟ್ ಬರ್ಕೊಳ್ಳಿ, A ಇಂಟು T² ಪ್ಲಸ್ 1. ಡಿನಾಮಿನೇಟರ್ ಇದೆ T² ಇದೆ, ಅದನ್ನ ಇಟ್ ಕಮ್ಸ್ ಟು ದ ನ್ಯೂಮರೇಟರ್, T² ಆಗುತ್ತೆ. ಏನ ಕಾಮನ್ ತೆಗೆದ್ಬಿಟ್ರೆ ಅಂಡ್ ಬೇಸಸ್ ಆರ್ ಸೇಮ್. ಬೇಸಸ್ ಸೇಮ್ ಇದ್ದಾಗ ಏನಾಗುತ್ತೆ? 1 ಪ್ಲಸ್ T² ಡಿವೈಡೆಡ್ ಬೈ A ಇಂಟು T² ಪ್ಲಸ್ 1. Okay, this and this gets cancelled out. What is the answer you got? It is 1/A. So 1/A independent of T ಅಲ್ಲ, T ಇದೆಯಾ ಇದರಲ್ಲಿ? T ಇಲ್ಲ. Hence, comma, it is independent of T. Okay, done? Able to understand? Okay. So in next session ಅಲ್ಲಿ we'll be doing midpoint formula, section formula and centroid. Okay, so with a derivation ಹೇಳಿಕೊಡ್ತೀನಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಥರ ಅಪ್ರೋಚ್ನ ನೀವು ಮಾಡಿ ಮಕ್ಕಳ, ಚೆನ್ನಾಗಿರುತ್ತೆ ಕ್ವಶನ್ಸ್ ಮಾಡೋದು.